मोहम्मद सबसे औला वाला हमारा नबी सबसे औला वाला। ಆನಂತರ 1799ಕ್ಕೆ ಅಂತ್ಯಗೊಂಡಂತಹ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ಹೈದರ್ ಅಲಿ ನಾಯಕತ್ವ ನೀಡಿದಂತಹ ಆಂಗ್ಲೋ ಮೈಸೂರು ಅಥವಾ ಆಂಗ್ಲೋ ಮಂಗಳೂರು ಯುದ್ಧಗಳು, ಇದು ಕೂಡ ಬ್ರಿಟಿಷರನ್ನು ಈ ರಾಷ್ಟ್ರದಿಂದ ಹೊರಹೋಡಿಸುವಂತಹ ಒಂದು ಪ್ರಯತ್ನವಾಗಿತ್ತು. ಆನಂತರ ನಾವು ಕಾಣುವಂತಹ ಈ ಅವರ ಹೋರಾಟದ ಕಥೆಗಳು ನಿಮಗೆ ಗೊತ್ತಿರಬಹುದು. ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿ ಸೇರಿಕೊಂಡು 4 ಬಾರಿ ದೊಡ್ಡ ಯುದ್ಧಗಳನ್ನು ಬ್ರಿಟಿಷರ ವಿರುದ್ಧ ನಡೆಸಿದರು. ಒಂದು ಹಂತದಲ್ಲಿ ಟಿಪ್ಪು ಸುಲ್ತಾನ್ ತಮ್ಮ 2 ಮಕ್ಕಳನ್ನ ಬ್ರಿಟಿಷರ ಕೈಯಲ್ಲಿ ಒತ್ತೆ ಇಡಬೇಕಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಕೊನೆಗೆ 1799 ಮೇ 5ನೇ ತಾರೀಕಿನಂದು ತಮ್ಮ ಜೀವವನ್ನು ಕೂಡ ಅವರು ಬಲಿಯರ್ಪಿಸಬೇಕಾಯಿತು. ತಮ್ಮ ಸ್ವಂತ ಕರುಳ ಕುಡಿಯನ್ನ ರಾಷ್ಟ್ರದ ಹಿತಾಸಕ್ತಿಗೆ ಬೇಕಾಗಿ ಶತ್ರುಗಳ ಕೈಗೆ ಒಪ್ಪಿಸಿದಂತಹ ಘಟನೆಗಳು ಬಹುಶಃ ಟಿಪ್ಪು ಸುಲ್ತಾನ್ ಅಲ್ಲದೆ ಬೇರೊಬ್ಬರ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಬಹಳ ದುರಂತ ಅಂತ ಹೇಳಬೇಕು. ಅಂತಹ ವ್ಯಕ್ತಿಗಳು ಕೂಡ ಇವತ್ತು ನಮ್ಮ ನಡುವೆ ವಿವಾದಾತ್ಮಕ ವ್ಯಕ್ತಿಗಳಾಗಿ ಅಥವಾ ಒಂದು ಪಂಥಕ್ಕೋ ಪಂಗಡಕ್ಕೋ ಸೀಮಿತರಾದಂತಹ ನಾಯಕರಾಗಿ ಗುರುತಿಸಲ್ಪಡ್ತಿದ್ದಾರೆ ಅಂತ ಹೇಳುವಂಥದ್ದು. ಇನ್ನು ಅದರ ಆಚೆ ನೀವು ಬಂದರೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳುವ ಹಂತದಲ್ಲಿ ಆರಂಭಗೊಂಡಂತಹ ಚಳವಳಿ, ಅದಕ್ಕೆ ಮುಸ್ಲಿಂ ಉಲಮಾಗಳು, ಧಾರ್ಮಿಕ ವಿದ್ವಾಂಸರು, ನಿಮ್ಗೆ ಗೊತ್ತಿದೆ ಮುಸ್ಲಿಂ ಸಮಾಜದಲ್ಲಿ ಧರ್ಮ ವಿದ್ವಾಂಸರಿಗೆ ಬಹಳ ದೊಡ್ಡ ಗೌರವ ಇದೆ. ಅವರ ಮಾತುಗಳಿಗೆ, ಅವರು ಕೊಡುವಂತಹ ಧಾರ್ಮಿಕ ಶಾಸನಗಳು, ನಾವು ಇವತ್ತು ಫತ್ವಾ ಅಂತ ಹೇಳಿ ಏನು ಕರೆಯುತ್ತೇವೋ ಅಂತಹ ಧಾರ್ಮಿಕ ಶಾಸನಗಳಿಗೆ ಸಮಾಜದಲ್ಲಿ ಬಹಳ ದೊಡ್ಡ ಅಂಗೀಕಾರ ಇದೆ. ಆದ್ದರಿಂದಲೇ ಅವತ್ತಿನ ದೊಡ್ಡ ಉಲಮಾಗಳು ಈ ಬ್ರಿಟಿಷರ ವಿರುದ್ಧ ಹೋರಾಡುವಂಥದ್ದು ಮುಸಲ್ಮಾನರ ಧಾರ್ಮಿಕ ಕರ್ತವ್ಯ ಕೂಡ ಹೌದು ಅಂತ ಹೇಳುವಂತಹ ಫತ್ವಾಗಳನ್ನು ನೀಡಿದರು. ಉತ್ತರ ಭಾರತದಲ್ಲಿ ಶಾಹ್ ವಲಿಯುದ್ ದಹ್ಲವಿ ದೊಡ್ಡ ಒಬ್ಬರು ಮುಸಲ್ಮಾನ ಧರ್ಮಗುರು. ಅದೇ ರೀತಿ ಮೌಲಾನಾ ಹುಸೈನ್ ಅಹಮದ್ ಮದನಿ, ಅಹಮದ್ ಇರ್ಫಾನ್ ಬರೇಲ್ವಿ, ಶಾಹ್ ಅಬ್ದುಲ್ ಅಜೀಜ್ ದಹ್ಲವಿ ಮೊದಲಾದಂತಹ ದೊಡ್ಡ ದೊಡ್ಡ ಗುರುಗಳು, ಧರ್ಮ ವಿದ್ವಾಂಸರುಗಳು, ಅವರು ಧರ್ಮ ಶಾಸನಗಳನ್ನು ಹೊರಡಿಸಿದರು. ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಉಲಮಾಗಳನ್ನೆಲ್ಲ ಸೇರಿಸಿಕೊಂಡು ಜಮಿಯತುಲ್ ಉಲಮಾ ಎ ಹಿಂದ್, ಭಾರತೀಯ ಮುಸಲ್ಮಾನ ಧರ್ಮ ವಿದ್ವಾಂಸರ ಒಕ್ಕೂಟ ಅಂತ ಹೇಳುವಂತಹ ಒಂದು ಸಂಸ್ಥೆಯನ್ನು ಕೂಡ ಕಟ್ಟಿ ಹೋರಾಟಕ್ಕೆ ನಾಯಕತ್ವವನ್ನ ಕೊಟ್ಟರು. ಆ ಹೋರಾಟದಲ್ಲಿ ಸಯ್ಯದ್ ಅಹಮದ್ ಮೌಲಾನಾ, ಇರ್ಫಾನ್ ಬರೇಲ್ವಿ ಮೊದಲಾದಂತಹ ವಿದ್ವಾಂಸರು ತಮ್ಮ ಜೀವವನ್ನು ಕೂಡ ಕೊಡಬೇಕಾಗಿ ಬಂತು. ಇನ್ನು ಇಂತಹ ಸಂದರ್ಭದಲ್ಲಿ ಮುಸಲ್ಮಾನರ ಅಥವಾ ಭಾರತೀಯರ ಈ ಹೋರಾಟವನ್ನು ಕುಗ್ಗಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಬ್ರಿಟಿಷರು ಕಂಡುಕೊಂಡಂತಹ ಒಂದು ತಂತ್ರ ಆಗಿತ್ತು ಮುಸಲ್ಮಾನರು ಮತ್ತು ಸಿಖ್ಗಳ ವಿರುದ್ಧ ಪರಸ್ಪರ ಎತ್ತಿಕಟ್ಟಿಸುವಂತಹ ಒಂದು ಪ್ರಯತ್ನಗಳು. ಮುಸಲ್ಮಾನರಿಗೂ ಈ ಸಿಖ್ಖರನ್ನು ಎದುರಿಸ್ತಾರೆ, ಆದ್ದರಿಂದ ಸಿಖ್ಖರು ಮುಸಲ್ಮಾನರ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಮುಸಲ್ಮಾನರ ವಿರುದ್ಧ ಸಿಖ್ಖರನ್ನು ಎತ್ತಿಕಟ್ಟಿ ಅವರವರ ನಡುವೆ ಹೋರಾಟ ಜಗಳ ಮಾಡಿಸಿಕೊಂಡು ತಮ್ಮ ಬೇಳೆ ಬೇಯಿಸುವಂತಹ ಪ್ರಯತ್ನವನ್ನು ಕೂಡ ಅವತ್ತು ಬ್ರಿಟಿಷರು ಮಾಡಿದರು. 1800ರ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷರ ದಂಬಳಕೋಟೆ ಅಂತ ಹೇಳುವಂತಹ ಒಂದು ದೊಡ್ಡ ಶಕ್ತಿ ಕೇಂದ್ರವನ್ನ ಪುಡಿಗಟ್ಟುವುದಕ್ಕೆ ಬೇಕಾಗಿ ನಡೆದಂತಹ ಹೋರಾಟ, ಅದರಲ್ಲಿ ಶೇಖ್ ಅಬ್ದುಲ್ ರಹಮಾನ್ ಅಂತ ಹೇಳುವ ಒಬ್ಬ ಮುಸಲ್ಮಾನ ಕನ್ನಡಿಗ ವ್ಯಕ್ತಿ, ಅವರ ನಾಯಕತ್ವದಲ್ಲಿ ನಡೆದಂತಹ ಹೋರಾಟದಲ್ಲಿ 300 ಮಂದಿ ಮುಸಲ್ಮಾನರು ಜೀವವನ್ನು ಕೊಟ್ಟರು ಅಂತ ಹೇಳಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೀವು ನೇಪಾಳವನ್ನು ಕೇಂದ್ರೀಕರಿಸಿ ಮಂಜುಷಾ ಫಕೀರ್, ಬೀರಾನ್ ಅಲಿ ಶಾ ಅಂತ ಹೇಳುವಂತಹ ನಾಯಕರು, ಅದೇ ರೀತಿ ಬಂಗಾಳದಲ್ಲಿ ಹಾಜಿ ಶರಿಯತುಲ್ಲಾ ಸಾಹೇಬರು, ಮೊಹಮ್ಮದ್ ಮುಹಸಿನ್ ಸಾಹೇಬರು, ಅವರೆಲ್ಲ ಬಹಳ ದೊಡ್ಡ ನಾಯಕತ್ವವನ್ನು ಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವತ್ತಿನ ಅಸಿಸ್ಟೆಂಟ್ ಗವರ್ನರ್, ಬ್ರಿಟಿಷ್ನ ಅಸಿಸ್ಟೆಂಟ್ ಗವರ್ನರ್ ಆಗಿದ್ದಂತಹ ವ್ಯಕ್ತಿ ಅಲ್ಲಿನ ಗವರ್ನರ್ ಜನರಲ್ಗೆ ಬರೆದಂತಹ ಪತ್ರದಲ್ಲಿ ಏನು ಬರೆದಿದ್ದ ಅಂತ ಹೇಳಿದರೆ, ಬಂಗಾಳದ ಹಾಜಿ ಶರಿಯತುಲ್ಲಾ ಸಾಬ್ರು ಅವರ ಹೋರಾಟದಿಂದ, ಅದೇ ರೀತಿ ಬೀರಾನ್ ಅಲಿ ಶಾ ಮತ್ತು ಫಕೀರ್ ಮಂಜುಷಾ ಅವರ ಹೋರಾಟದಿಂದ ದೇಶದ ಯಾವ ಭಾಗ ಕೂಡ ಅವರ ಪ್ರಭಾವದಿಂದ ಮುಕ್ತ ಆಗಲಿಲ್ಲ ಅಂತ ಹೇಳಿ ಅವರು ಅವತ್ತು ಬರೆದುಕೊಂಡಿದ್ದ. ಹೀಗೆ 1757ರಲ್ಲಿ ಮುಸಲ್ಮಾನ ದೊರೆಗಳು ಆರಂಭ ಮಾಡಿದಂತಹ ಹೋರಾಟ ಏನಿತ್ತೋ ಆ ಹೋರಾಟಕ್ಕೆ ಒಂದು ನಿರ್ಣಾಯಕವಾದಂತಹ ತಿರುವನ್ನು ತಂದು ಅದನ್ನು ಒಂದು ರಾಷ್ಟ್ರ ಮಟ್ಟದ ಹೋರಾಟವನ್ನಾಗಿ ಬೆಳೆಸಿದಂತಹ ಕೀರ್ತಿ 1857ರ ದಂಗೆಗೆ ಸಲ್ಲುತ್ತದೆ. ಆ ದಂಗೆಗೆ ನಾಯಕತ್ವವನ್ನು ಕೊಟ್ಟವರು ಕೂಡ ಮುಸಲ್ಮಾನರು ಅಂತ ಹೇಳುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಸ್ಮರಿಸಬೇಕಾಗ್ತದೆ. ಮೊಘಲರ ಕೊನೆಯ ಅರಸ ಬಹದ್ದೂರ್ ಶಾ ಜಫರ್ ಅವರ ನಾಯಕತ್ವದಲ್ಲಿ
ಡೆಲ್ಲಿಯಲ್ಲಿ ಆರಂಭಗೊಂಡಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ನಾವು ಏನನ್ನು ಇವತ್ತು ಕರೀತಿದ್ದೇವೋ ಆ ಹೋರಾಟ. ಅವರು ಹೇಳಿದ್ರು, ಈ ನೀಚರಾದಂತಹ ಬ್ರಿಟಿಷರು ಅವರ ವಿರುದ್ಧ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕು ಅಂತ ಹೇಳಿ ಕರೆ ಕೊಟ್ಟರು. ಆ ಕರೆಗೆ ಬಹಳಷ್ಟು ಮಂದಿ ಸೇರಿಕೊಂಡ್ರು. ಈ ಸ್ವಾತಂತ್ರ್ಯ ಹೋರಾಟ, ಅದರ ಬಗ್ಗೆ ಚರಿತ್ರಕಾರರು ಬಹಳಷ್ಟು ಬರೆದಿದ್ದಾರೆ. ಸಯ್ಯದ್ ಅಹಮದ್ ಬರೇಲ್ವಿ ಅವರ ಇಸ್ಲಾಂ ಪುನರುಜ್ಜೀವನ ಚಳವಳಿಯ ಮುಂದಿನ ಹೆಜ್ಜೆ ಅಂತ ಹೇಳಿದರೆ ಆಂಗ್ಲರನ್ನು ವಿರೋಧಿಸುವುದಾಗಿತ್ತು. 1857ರ ಈ ಕ್ರಾಂತಿಗೆ ಮೂಲ ಕಾರಣ ಭಾರತೀಯ ಮುಸಲ್ಮಾನರೇ ಹೊರತು ಬೇರೆ ಯಾರು ಅಲ್ಲ ಅಂತ ಹೇಳಿ ಇತಿಹಾಸದ ಲೇಖಕ ಮಹಾರಾಷ್ಟ್ರದ ಸೇಧು ಮಾಧವ ಪಗಡಿಯವರು ಬರೆದಂತಹ ಪುಸ್ತಕ ಕನ್ನಡದಲ್ಲಿ ಕೂಡ ಲಭ್ಯ ಇದೆ. ಭಾರತೀಯ ಮುಸಲ್ಮಾನರು ಶೋಧ ಹಾಗೂ ಬೋಧ ಅಂತ ಹೇಳುವ ಟೈಟಲ್ನಲ್ಲಿ ಆದ್ಯ ರಾಮಾಚಾರ್ಯರು ಆ ಪುಸ್ತಕವನ್ನು ಅನುವಾದಿಸಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಝಾನ್ಸಿ ರಾಣಿ ಅಥವಾ ತಾಂತ್ಯಾ ಟೋಪಿ ಇಲ್ಲವೇ ನಾನಾ ಸಾಹೇಬ್ ಇವರೆಲ್ಲರ ಹೋರಾಟಕ್ಕೆ ಮೂಲ ಪ್ರೇರಣೆ ಮುಸಲ್ಮಾನರಾಗಿದ್ರು ಅಂತ ಹೇಳಿ. ಬ್ರಿಟಿಷರ ವಿರುದ್ಧ ಹೋರಾಡುವಂಥದ್ದು ಒಂದು ಜಿಹಾದ್, ಧಾರ್ಮಿಕವಾದಂತಹ ಹೋರಾಟ, ಅದು ಒಂದು ಧಾರ್ಮಿಕವಾದಂತಹ ಹೊಣೆಗಾರಿಕೆ ಅಂತ ಹೇಳುವುದನ್ನ ಈ ಉಲಮಾಗಳು ಜನರಿಗೆ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸಿದರು, ಅದರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸಿಕೊಟ್ರು. ಮುಸ್ಲಿಮರ ತೀವ್ರವಾದ ಹೋರಾಟವನ್ನು ಅವರ ಧರ್ಮದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಅವರು ಈ ದಂಗೆಯ ಮೊದಲ ಸಾಲಿನಲ್ಲಿದ್ದರು. ಮುಸಲ್ಮಾನರಿಗೆ ಉಳಿದವರು ಸಹಕಾರ ಕೊಟ್ಟರಷ್ಟೇ, ಅದಕ್ಕೆ ನಾಯಕತ್ವವನ್ನು ಕೊಟ್ಟವರು ಮತ್ತು ಅದನ್ನು ಬೆಳೆಸಿದವರು ಮುಸಲ್ಮಾನರಾಗಿದ್ದರು ಅಂತ ಹೇಳಿ 1857ರ ದಂಗೆಯ ವಿಚಾರಣೆಯ ವೇಳೆ ಪಂಜಾಬಿನಲ್ಲಿ ಆಂಗ್ಲರ ಕಮಿಷನರ್ ಆಗಿದ್ದಂತಹ ಜಾನ್ ಲಾರೆನ್ಸ್ ಅಂತ ಹೇಳುವಂತಹ ವ್ಯಕ್ತಿ ಹೇಳಿಕೊಂಡಿದ್ದಾರೆ. ಇನ್ನು ಈ ಹೋರಾಟದ ಪರಿಣಾಮ ಏನಾಯಿತು ಅಂತ ಹೇಳಿ ನಿಮ್ಗೆ ನೋಡಬಹುದು. 1857ರ ಆ ಒಂದು ಹೋರಾಟದಿಂದ ಮುಸ್ಲಿಮರ ಧರ್ಮಗುರು ಮೌಲಾನಾ ಅಹಮದುಲ್ಲಾ ಸಹಿತ 27,000 ಮುಸಲ್ಮಾನರು ತಮ್ಮ ಜೀವವನ್ನು ಅರ್ಪಿಸಬೇಕಾಯಿತು. 27,000 ಮುಸಲ್ಮಾನರು ಮರಣದಂಡನೆಯನ್ನ ಎದುರಿಸಬೇಕಾಯಿತು ಅಂತ ಹೇಳುವುದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಈ ಹೋರಾಟದ ಮುಂದುವರಿಕೆಯಾಗಿ ನಡೆದಂತಹ 1885ರ ನಂತರ ಆರಂಭವಾದಂತಹ ಕಾಂಗ್ರೆಸ್ ನಾಯಕತ್ವದ ಹೋರಾಟ ಇರಬಹುದು. 1919ರ ನಂತರ ಗಾಂಧಿ ಯುಗ ಅಂತ ಹೇಳಿ ನಾವು ಏನನ್ನು ಕರೆಯುತ್ತೇವೋ ಆ ಒಂದು ಕೊನೆಯ ಹಂತದ ಹೋರಾಟ ಇರಬಹುದು. ಇಲ್ಲೆಲ್ಲರೂ ನಾವು ಮುಸಲ್ಮಾನ ಬಂಧುಗಳ ಪಾತ್ರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. सबसे औला वाला हमारा नबी सबसे औला